ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೋಡ್ಬೋದು ನಾನು ಎಷ್ಟು ಪ್ರಿಟಿಯಾಗಿ ನನಗೆ ಅನ್ಸುತ್ತೆ ಹೇರ್ನ ಫ್ರೀ ಮಾಡ್ಕೊಂಡು ಹೇರ್ನ ಫ್ರೀ ಮಾಡ್ಕೊಂಡು ಈ ಒಂದು ಲುಕ್ ನ ತೋರಿಸ್ತಾ ಇದೀನಿ. ಸೊ ನನಗೆ ನಾನು ತುಂಬಾ ಇಷ್ಟ ಆದ ಅಂತ ಗೊತ್ತಾ, ಬಿಕಾಸ್ ನಾನು ಇವತ್ತು ಈ ತರದ ಒಂದು ಇಯರಿಂಗ್ ಹಾಕೊಂಡಿದ್ದೀನಿ ಅಂತ. ಇದು ಅಕ್ಕ ಹತ್ರ ಇಸ್ಕೊಂಡಿರೋದು ಇಯರಿಂಗ್ ಗೈಸ್. ಅಂಡ್ ನನ್ನ ಡ್ರೆಸ್ಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಅಲ್ವಾ, ಅದಕ್ಕೋಸ್ಕರನೇ. ಎನಿವೇಸ್ ಯಾಕೆ ಇಷ್ಟೊಂತ ಲಕ್ಷ್ಮಿ ತಯಾರಿ ಅಂತ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಮ್ಮ ಮನೆ ಗೃಹ ಪ್ರವೇಶ ಅಂದ್ರೆ ನಮ್ಮ ಮನೆ ಗೃಹ ಪ್ರವೇಶ ಇನ್ನೇನು ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ಏನಂತಾರೆ ಸ್ವಲ್ಪ ಶಾಪಿಂಗ್ ಎಲ್ಲ ಪೆಂಡಿಂಗ್ ಇದೆಯಲ್ವಾ. ಏನ್ ಶಾಪಿಂಗ್ ಅಂತ ಅಂದ್ರೆ ಜ್ಯುವೆಲ್ರಿ ಶಾಪಿಂಗು. ಕೆಲವೊಂದು ಪ್ಲಾನ್ ಇದೆ, ಲೈಕ್ ನಮ್ ಸಾರಿ ಅಕಾರ್ಡಿಂಗ್ ಏನಾದ್ರೂ ಸ್ವಲ್ಪ ತಗೋಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಅಕ್ಕ ಇಬ್ರೇ ಹೋಗ್ತಿರೋದು, ಮಕ್ಳುಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿರೋದು. ನಾವು ಅಕ್ಕ ಎಲ್ಲೇ ಇದ್ಯಾ, ಏನೇ ಮಾಡ್ತಿದ್ಯಾ? ಓ ಇವಳು ಇವಾಗ್ಲೇ ಬರಲ್ಲ ಬಿಡು. ಸೊ ನಾನು ಹಾಗೂ ನಮ್ಮ ಅಕ್ಕ ನಾವಿಬ್ರೇ ಹೋಗ್ತಿರೋದು, ಮಕ್ಕಳೆಲ್ಲ ಮನೇಲಿ ಬಿಟ್ಟು ಹೋಗ್ತಾ ಇದೀವಿ. ಬಿಕಾಸ್ ಅವ್ರನ್ನ ಕರ್ಕೊಂಡು ಹೋದ್ರೆ ಶಾಪಿಂಗ್ ಹೋಗೋದು ಒಂದೇನೆ, ಮನೇಲಿ ಸುಮ್ನೆ ಕುತ್ಕೊಂಡಿರೋದು ಒಂದೇ ಅಂತ ಅನ್ಸುತ್ತೆ. ಎನಿವೇಸ್ ಬನ್ನಿ ಹೋಗೋಣ. ಅಂಡ್ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಏ ಹಜೀಮ್ ವಂಶಾಮ್ ಶೆಹನ್ಶಾ ಡ್ರೆಸ್ ತೋರಿಸು ಅಕ್ಕ. ಚೆನ್ನಾಗಿದ್ಯಾ ರೀ? ಸಖತ್ತಾಗಿದ್ಯಾ? ಇದು ಮೂರನೇ ಸತಿ ಕೇಳ್ತಾ ಇದೆಯಾ? ಹ್ಞೂ ಮತ್ತೆ ಸಖತ್ತಾಗಿದೆ ಅಂತ ಸಖತ್ತಾಗಿ ಹೇಳ್ತೀನಿ ನಾನು. ಸೆಟ್ ಶೋರ್. ನಾನು ಸಿಂಪಲ್ ಹೆವಿ ಎರಡು ತರ ತೋರಿಸ್ತೀನಿ. ಇದು ನೋಡಿ, ಪ್ಲೇನ್ ಆಂಟಿಕಲ್ ಬೇಕಾದ್ರೆ ಇದು ಚೆನ್ನಾಗಿದೆ ಆಪ್ಷನ್. ಕುಂದನ್ ವರ್ಕ್ ಇಲ್ಲಾಂದ್ರೆ ಸ್ಟೋನ್ಸ್ ಅಲ್ಲಿ ನೋಡಿ, ಇವಾಗ ಸ್ಟೋನ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಮ್ಯಾಮ್, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಬರೀ ಲಕ್ಷ್ಮಿ ಮತ್ತೆ ರೂಬೀಸ್ ಅಲ್ಲಿ, ಇವನ್ ದಿಸ್ ವಿಲ್ ಲುಕ್ ವೆರಿ ಕ್ಲಾಸಿ. ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಸೆಮಿ ಇಂಡೋ ವೆಸ್ಟರ್ನ್ ತರ ಔಟ್ಫಿಟ್ ಇದ್ರು ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ. ನೀವು ಯಾವ ತರದ್ ನೋಡ್ತಾ ಇದ್ದೀರಾ ಅಂದ್ರೆ ಸೀರೆ ಹೆವಿ ಇದೆಯಾ? ಹಾ ನಮ್ದು ಲೈಕ್ ಇವಾಗ ಗೃಹ ಪ್ರವೇಶ ಇದೆ ಸರ್ ನಮ್ಮ ಮನೆದು. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಒಂದು ರೇಷ್ಮೆ ಸೀರೆ ಕಾನ್ಸೆಪ್ಟ್. ಸೊ ಎಥ್ನಿಕಲಿ ಟೆಂಪಲ್ ಅಲ್ಲಿ ಏನಾದ್ರು ಸ್ವಲ್ಪ ಹೆವಿ ನೋಡ್ತೀನಿ, ಬಟ್ ಟೆಂಪಲ್ ಜಾಸ್ತಿ. ಇದು ನೋಡಿ, ಹಂಗಿದ್ರೆ ಇದು ಚೆಕ್ ಮಾಡಬಹುದು ನೀವು. ಶಾರ್ಟ್ ಅಂಡ್ ಲಾಂಗ್ ಎರಡೂ ಕಾಂಬಿನೇಷನ್ ಇದೆ, ನಕಾಶ್ ಮತ್ತೆ ಸ್ಟೋನ್ಸ್ ಇದೆ ಅಲ್ಲ, ಸೊ ಚೆನ್ನಾಗಿ ಎತ್ ಕಾಣಿಸುತ್ತೆ. ಇದು ಲಕ್ಷ್ಮಿನೇ ಅಲ್ವಾ ಸರ್? ಹೌದು ಲಕ್ಷ್ಮಿ ಇದೆ, ಕರೆಕ್ಟ್. ಓಕೆ, ಅದು ಗ್ರೀನ್ ತೆಗಿತೀರಾ ಸರ್? ನಾನು ಸೀರೆ ಆಕ್ಚುಲಿ ಗ್ರೀನ್ ಕಲರ್ ಏನೇ ಇರೋದು. ಗ್ರೀನ್ಗೆ ಅಂದ್ರೆ ಇದು ಚೆನ್ನಾಗಿ ಎತ್ ಕಾಣಿಸುತ್ತೆ ಮ್ಯಾಮ್. ಗ್ರೀನ್ ರೆಡ್ ಎರಡೂ ಕಾಂಬಿನೇಷನ್ ಇದೆ ಅಲ್ಲ, ಇದು ಚೂರ್ ಬ್ರೈಟ್ ಇದೆ, ಒಂಚೂರು ಆಂಟಿಕ್ ಮಾಡಿಸಿ, ಅವಾಗ ಇನ್ನೂ ಚೆನ್ನಾಗಿ ಎತ್ ಕಾಣಿಸುತ್ತೆ. ನಿಮಗೆ ಗೊತ್ತೇ ಇದೆ ನಂದು ಗ್ರೀನ್ ಕಲರ್ ಸಾರಿ ಅಲ್ವಾ. ಸೊ ಗ್ರೀನ್ ಕಲರ್ಗೆ ಒಂಥರ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ಗ್ರೀನ್ ಜೊತೆಗೆ ನಮಗೆ ಬೇರೆ ಕಲರ್ಸ್ ಕೂಡ ಇಲ್ಲಿದೆ, ಸೊ ಒಂಥರ ಕಾಂಟ್ರಾಸ್ಟ್ ಮ್ಯಾಚ್ ಕೂಡ ಆಗುತ್ತೆ ಅಲ್ವಾ. ಸೊ ಚೆನ್ನಾಗಿ ಕಾಣಿಸುತ್ತೆ, ವೆರಿ ಕ್ಲಾಸಿ ಮ್ಯಾಮ್. ಅದು ಒಂದು ಆಪ್ಷನ್ ಇದೆ. ಇದು ನೋಡಿ ಒಕೇಶನ್ ಗ್ರ್ಯಾಂಡ್ ಇದೆ ಅಲ್ಲ, ಸೊ ನೀವು ಈ ತರನು ಹಾಕ್ಬಹುದು. ಗ್ರೀನ್ಗೆ ಗ್ರೀನ್ ಹಾಕಿದ್ರೆ ಮರ್ಜ್ ಆಗ್ಬಿಡುತ್ತೆ, ಸೊ ಇದು ಚೆನ್ನಾಗಿ ಎತ್ ಕಾಣಿಸುತ್ತೆ ರೆಡ್ ಅಂಡ್ ಪರ್ಲ್ಸ್ ಕಾಂಬಿನೇಷನ್ ಅಲ್ಲಿ. ಹೌದು, ಅಂಡ್ ಇದೆಲ್ಲ ಕಾಣಿಸಕ್ಕೆ ಎಕ್ಸಾಕ್ಟ್ ಗೋಲ್ಡ್ ತರಾನೇ ಇದೆ, ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಇದೆಲ್ಲ ಮಾಡೋರು ಗೋಲ್ಡ್ ಆಚಾರಿನೇ, ಸೊ ಫಿನಿಶ್ ಹಂಗೆ ಬರುತ್ತೆ. ಓಕೆ, ಇದು ಆಕ್ಚುಲಿ ಸ್ಟೆಪ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ತರ ಲೈಕ್ ನಾವು ಶಾರ್ಟ್ ಹಾಕೊಳ್ಳೋದೇ ಬೇಕಾಗಿದೆ. ಒಂದು ನೆಕ್ಲೆಸ್ ಹಾಕೊಂಡ್ರೆಲ್ಲ ಫುಲ್ ಕವರ್ ಆಗುತ್ತೆ, ಹೆವಿ ತರಾನೇ ಕಾಣಿಸುತ್ತೆ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸರ್ ಸಾರಿ ಪೀಸ್ ಅಥವಾ ದುಪ್ಪಟ್ಟ ಏನಾದ್ರು ಇದೆಯಾ? ಒಂದು ನಿಮಿಷ ಕೊಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್, ನಾನು ನಿಮ್ಗೊಂದು ಸಜೆಷನ್ ಅಥವಾ ಐಡಿಯಾ ಕೊಡ್ತೀನಿ. ನೀವೇನಾದ್ರೂ ಜ್ಯುವೆಲ್ರಿ ಶಾಪಿಂಗ್ ಅಂತ ಬಂದ್ರೆ ಅಲ್ಲ, ಫಸ್ಟ್ ನಿಮ್ ಡ್ರೆಸ್ ಬಂದು ಸ್ವಲ್ಪ ಗೋಲ್ಡ್ ಫ್ರೆಂಡ್ಲಿ ಆಗಿರಬೇಕು. ಇಲ್ಲ ಅಂತ ಅಂದ್ರೆ ನೀವು ದುಪ್ಪಟ್ಟ ಕೂಡ ಹಾಕೋಬಹುದು. ಒಂದು ದುಪ್ಪಟ್ಟ ಎಲ್ಲ ಹಾಕೊಂಡಿದ್ರೆ ಜ್ಯುವೆಲ್ರೀಸ್ ಹಾಕೊಂಡ್ರೆ ಅಲ್ಲ, ನಿಮ್ಗೆ ಅವಾಗ ಸ್ವಲ್ಪ ಚೆನ್ನಾಗಿ ಐಡಿಯಾ ಬರುತ್ತೆ. ಓಕೆ, ಈ ತರ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಥವಾ ಸೀರೆ ತಗೊಂಡು ಬಂದು ಮ್ಯಾಚ್ ಮಾಡ್ಕೋಬಹುದು. ಬಟ್ ಬೆಸ್ಟ್ ಪ್ರಿಫರೆನ್ಸ್ ಏನಪ್ಪಾ ಅಂದ್ರೆ ದುಪ್ಪಟ್ಟ ಏನಾದ್ರು ಹಾಕೊಳ್ಳಿ ಅಂತ. ಅದಕ್ಕೆ ಇವಾಗ ಕೇಳಿದೀನಿ. ಆಕ್ಚುಲಿ ಇವೆಲ್ಲ ನೋಡ್ಬೇಕಾದ್ರೆ ಇವಾಗ ಏನ್ ಗೋಲ್ಡ್ ರೇಟ್ ಇದೆಯಲ್ಲ, ಅದನ್ನ ಕಂಪೇರ್ ಮಾಡಿದ್ರೆ ನಾವು ಈ ತರ ಜ್ಯುವೆಲ್ರೀಸ್ ತಗೊಳ್ಳೋದೇ ಫಾರ್ ಬೆಟರ್ ಅಂತ ಅನ್ಸುತ್ತೆ. ಬಿಕಾಸ್ ತುಂಬಾ ಆಪ್ಷನ್ಸ್ ಇದೆ. ಇದೆಲ್ಲ ಅಂದ್ರೆ ಇನ್ನೊಂದಂತೆ ನಾವು ತಗೋಬಹುದು, ನೋಡ್ಕೋಬಹುದು. ನಂಗೆ ನಿಜವೂ ಸ್ಟಾರ್ಟಿಂಗ್ ತುಂಬಾ ಇಷ್ಟ ಆಗೋಯ್ತು. ನೋಡಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ನನ್ನ ಒಂದು ಸಾರಿನೂ ಗ್ರೀನ್ ಕಲರ್ನೇ ಇರೋದು, ಅಂಡ್ ಈ ಒಂದು ಗೋಲ್ಡ್ಗೆ ಲೈಕ್ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಅನ್ಸಿದೆ. ಇಲ್ಲಿಂದ ಒಂದ್ಸತಿ ನೋಡಿ, ಬೇರೆ ಯಾವ್ದಾದ್ರು ನಿಮ್ಗೆ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಇನ್ನೂ ಆಪ್ಷನ್ಸ್ ಇದೆ, ತೋರಿಸ್ತೀನಿ. ಯಾವ್ದಿದೆ? ಇದು ಚೆನ್ನಾಗಿದೆ. ಇದು ದಶಾವತಾರ ನೆಕ್ಲೆಸ್ ಇದೆ. ಅದೇ ಒಂಚೂರು ಆಂಟಿಕ್ ಮಾಡಿಸ್ಕೊಳ್ಳಿ, ಯಾಕೆ ನಿಮ್ ಸಾರಿ ಗ್ರೀನ್ ಇದೆ ಅಲ್ಲ, ಆಂಟಿಕ್ಗೆ ಚೆನ್ನಾಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇದು ಬ್ರೈಟ್ ಇದೆ, ನಿಮ್ ಪ್ರಿಫರೆನ್ಸ್ ಪ್ರಕಾರ ನಾನು ಪಾಲಿಶ್ ಚೇಂಜ್ ಮಾಡಬಹುದು. ಬ್ಲಾಕ್ ಆಂಟಿಕ್ ಮಾಡಬಹುದು, ಇಲ್ಲಾಂದ್ರೆ ಒಂಚೂರು ರೆಡಿಶ್ ಮಾಡಿಸಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡುವಕ್ಕ. ಅದು ಹಾಕಿದ ತಕ್ಷಣ ಒಂದು ಲುಕ್ಕೇ ಚೇಂಜ್ ಆಯ್ತು ನಿಜವಾಗ್ಲೂ ಕಣೆ.
ಚೆನ್ನಾಗಿದೆ. ಆ ಕಾಂಬಿನೇಷನ್ ಗ್ರೀನ್ ಅಲ್ಲಿದೆ, ಇದರಲ್ಲಿ ನವರತ್ನ ಸಿಕ್ಕತ್ತೆ, ರುಬಿನೂ ಸಿಕ್ಕತ್ತೆ. ಬಟ್ ಗ್ರೀನ್ ಚೆನ್ನಾಗಿ ಎತ್ ಕಾಣಿಸುತ್ತೆ ಮ್ಯಾಮ್, ಯಾವ್ದಾದ್ರು ಕಲರ್ ಇರಲಿ ಗ್ರೀನ್ ಚೆನ್ನಾಗಿ ಎತ್ ಕಾಣಿಸುತ್ತೆ. ಅದೇ ತರ ಹೌದು, ಸಿಂಗಲ್ ಪೀಸ್ ಮ್ಯಾಮ್, ಅದು ಸ್ಟೇಟ್ಮೆಂಟ್ ಪೀಸ್ ತರ ಲುಕ್ ಇರಲಿ. ತುಂಬಾ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಲುಕ್ ಬರಲ್ಲ. ಆಮೇಲೆ ಅದೇ ಒಕೇಶನ್ ಸಿಂಪಲ್ ಇದೆ, ಗ್ಯಾದರಿಂಗ್ ಕಡಿಮೆ ಇದೆ ಅಂದ್ರೆ ಅದು ಹಾಕ್ಬಹುದು. ಇದು ನೀವು ಟ್ರೈ ಮಾಡಿ ನವರತ್ನ ಸ್ಟೋನ್ಸ್ ಅಲ್ಲಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಚೋಕರ್ ತರ ಇದೆ, ನನಗೆ ತುಂಬಾನೇ ಇಷ್ಟ ಆಯ್ತು ಆಕ್ಚುಲಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಅದೇ ಒಂಥರ ಬೇರೆ ಪ್ಯಾಟರ್ನು ಆ್ಯಂಡ್ ಇದೇ ಒಂಥರ ಕಂಪ್ಲೀಟ್ ಬೇರೆ ಡಿಫ್ರೆಂಟ್ ಪ್ಯಾಟರ್ನ್. ಅವರಿಗೆ ಇದು ಹೆಂಗೆ ಕಾಣಿಸ್ತಾ ಇದೆ ಅಕ್ಕ, ಇದನ್ನ ಹೇಳ್ದಂಗೆ ಫುಲ್ ನೆಕ್ಕೆ ಕವರ್ ಆಗುತ್ತೆ ಕಣ. ಇದೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ. ಅದು ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್, ಇದು ಒಂದ್ಸತಿ ಟ್ರೈ ಮಾಡಿ. ಇದು ಡೈಮಂಡ್ ಡಿಸೈನ್ ಬರುತ್ತಲ್ಲ ಅದೇ ತರ ಇದೆ, ಚೆನ್ನಾಗಿ ಎತ್ ಕಾಣಿಸುತ್ತೆ. ಇದು ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ಸ್ ಇದೆ. ಇದು ಬೇಕಾದ್ರೆ ನಿಮ್ ಸೀರೆಗೂ ಹಾಕೋಬಹುದು. ಓಕೆ, ಹೆಂಗೆ ಇದೆ ಈ ಟೈಮಲ್ಲಿ ಅನ್ಸುತ್ತೆ ಅರುಣ್ಣು ಕರ್ಕೊಂಡು ಬರ್ಬೇಕಿತ್ತು. ಚೆನ್ನಾಗಿದೆ, ಒಂದು ಫೋಟೋ ತೆಗಿಯೋದ್ರಲ್ಲಿ ಗೈಸ್. ಇವಾಗ ಈ ಒಂದು ನೆಕ್ಲೆಸ್ ನ ಟ್ರೈ ಮಾಡ್ತಾ ಇದೀನಿ. ಫುಲ್ ಡೈಮಂಡ್ ತರ ರಿಚ್ ಲುಕ್ ಕೊಡ್ತಾ ಇದೆ ಇದು. ಆಬ್ವಿಯಸ್ಲಿ ಡೈಮಂಡ್ ತಗೊಳಕಂತೂ ಆಗಲ್ಲ, ಬಟ್ ಅದೇ ರೀತಿ ಒಂದು ನೆಕ್ಲೆಸ್ ಆದ್ರೂ ಹಾಕೋಬಹುದಲ್ವಾ. ಸಖತ್ತಾಗಿ ಕಾಣಿಸ್ತೈತಲ್ವಾ, ಅದು ಚೆನ್ನಾಗಿ ಎತ್ ಕಾಣಿಸುತ್ತೆ. ಆಕ್ಚುಲಿ ನೋಡಕ್ಕೆ ಮತ್ತೆ ಹಾಕೊಳ್ಳಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ, ಸಖತ್ ಲುಕ್ ಇದೆ. ಇದೇ ಒಂಥರ ಬೇರೆ ಪ್ಯಾಟರ್ನ್, ಚೆನ್ನಾಗಿದೆ. ಮತ್ತೆ ಇದೆಲ್ಲ ಮಾಡೋರು ಗೋಲ್ಡ್ ಮತ್ತೆ ಡೈಮಂಡ್ ಆಚಾರಿನೇ ಮ್ಯಾಮ್, ಸೊ ಅದಕ್ಕೆ ಆ ಫಿನಿಶ್ ಬರುತ್ತೆ. ಇದು ಒಂದ್ಸತಿ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿದೆ. 2 ಲೈನ್ ರೆಡ್ ಸ್ಟೋನ್ಸ್ ಮತ್ತೆ ಸೆಂಟರ್ ಲಕ್ಷ್ಮಿ ಪೆಂಡೆಂಟ್. ಇವತ್ತು ಬೆಳಗ್ಗೆನೆ ಬಂದಿರೋದು ಈ ಡಿಸೈನ್, ಹೊಸ ಸ್ಟಾಕ್. ಹೌದು ಮ್ಯಾಮ್, ಚೆನ್ನಾಗಿದೆ ಆ ಡಿಸೈನ್. ನಮ್ಮ ಹತ್ರ ಹಳ್ಳೇದು ಯಾವುದು ಇರಲ್ಲ, ಬಟ್ ಪ್ಯಾಟರ್ನ್ ಡಿಫ್ರೆಂಟ್ ಇದೆ ಅದು. ಮತ್ತೆ ನಮ್ಮ ಪ್ರತಿ ಒಂದು ಪ್ರಾಡಕ್ಟ್ಸ್ಗೆ 10 years ವಾರಂಟಿ ಇರುತ್ತೆ ಮ್ಯಾಮ್. ಪಾಲಿಶಿಂಗ್ಗೆ, ಸ್ಟೋನ್ಸ್ಗೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ, ಸೊ ಏನಾದ್ರು ಸ್ಟೋನ್ ಏನಾದ್ರು ಆದ್ರೆ ಏನು ಪ್ರಾಬ್ಲಮೇ ಬರಲ್ಲ ಮ್ಯಾಮ್. ಪ್ರತಿ ಒಂದು ಸ್ಟೋನ್ ಸ್ಟಡೆಡ್ ಇದೆ, ಸೊ ಏನು ಪ್ರಾಬ್ಲಮ್ ಬರಲ್ಲ. ಇಫ್ ಇನ್ ಕೇಸ್ ಸ್ಟೋನ್ ಬಿದ್ರೂ ತಂದು ಕೊಡಿ, ನಾವು ಫ್ರೀ ಆಫ್ ಕಾಸ್ಟ್ ಹಾಕೊಡ್ತೀವಿ. ಲೈಫ್ ಟೈಮ್ ವಾರಂಟಿ ಇರುತ್ತೆ ಸ್ಟೋನ್ಸ್. ಆಲ್ಮೋಸ್ಟ್ 10 years ತನಕನೂ ವಾರಂಟಿ. ಪಾಲಿಶಿಂಗ್ 10 yearsಗೆ ಇರುತ್ತೆ, ಮತ್ತೆ ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ, ನೈಸ್, ಸಕ್ಕತ್ತಾಗಿದೆ ಗೈಸ್, ನಿಜವೂ ತುಂಬಾ ಮಸ್ತ್ ಆಗಿದೆ. ತುಂಬಾ ಸಿಂಪಲ್ ಪ್ಲೇನ್ ಬೇಕು, ಜಾಸ್ತಿ ತೀರಾ ಹೆವಿ ಬೇಡ ಅಂತ ಅಂದ್ರೆ ದಿಸ್ ಇಸ್ ಎ ಪರ್ಫೆಕ್ಟ್ ಜ್ಯುವೆಲ್ರಿ ಅಂತಾನೆ ಹೇಳ್ಬೋದು. ನೋಡಿ, ಹಾಕೊಳ್ಳ ಎಲ್ಲಾನು ಹಾಕೊಂಡು ತೋರಿಸ್ಲೇನೆ. ಪೀಸಸ್ ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ನೀವು ನೆಕ್ಲೆಸ್ ತರಾನು ಹಾಕೋಬಹುದು, ಸೀರೆಗೆ ಇದು ಕಮರ್ಬಂದ್ ತರಾನು ಹಾಕಬಹುದು. ಚೆನ್ನಾಗಿ ಕಾಣಿಸುತ್ತೆ ಹೆವಿ ಸೀರೆಗೆ. ಲಕ್ಷ್ಮಿದು ಮುಖ ಎಲ್ಲ ನೋಡಿ ಎಷ್ಟು ನೀಟ್ ಆಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಅಕ್ಕ. ಒಂಚೂರು ಒಂಥರ ಖರಾಕಿರಿ ಆಗೋದು ಆತರ ಏನು ಒಂಥರ ಪರ್ಫೆಕ್ಟ್ ಕಳೆ ಹಾಗೆ ಇದೆ ಲಕ್ಷ್ಮಿದು. ನಗು ಮುಖದ ಲಕ್ಷ್ಮಿ ಅಕ್ಕ, ನೋಡಿ ಇಲ್ಲಿ ಸಖತ್ತಾಗಿದೆ. ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಬೆಸ್ಟ್ ಇದು. ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಲಕ್ಷ್ಮಿಗೆ. ಸ್ಮೈಲ್ ಮಾಡ್ತಾ ಇದ್ದಾರೆ. ಕಮಲದ ಮೇಲೆ ಕೂತಿರೋದ, ಕಮಲದ ಮೊಗದೋಡೆ ಚೆನ್ನಾಗಿದೆ. ಸರ್ ಸ್ವಲ್ಪ ಅಡ್ಡಿಗೆ ಟೈಪ್ ಅಲ್ಲಿ ತೋರಿಸಿ, ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಡ್ಡಿಗೆ ಡಿಸೈನ್ಸ್ ಎಲ್ಲ. ತುಂಬಾ ಟ್ರೆಂಡ್ ಅಲ್ಲಿ ಇದೆ ಅಂದ್ರೆ ಈ ತರ ಸಿಂಪಲ್ ಶಾರ್ಟ್ ನೆಕ್ಲೆಸಸ್. ಪ್ರೈಸ್ ವೈಸ್ ತುಂಬಾ ಕಡಿಮೆ ರೇಂಜ್ ಇಂದ ಮ್ಯಾಮ್, ಅರೌಂಡ್ 5,500 ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ಪ್ಯೂರ್ ಸಿಲ್ವರ್ ಅಂಡ್ ಗೋಲ್ಡ್ ಪಾಲಿಶ್. ಸರ್ ಅದು ಯಾವ್ದು ಹೇಳಿ? ಅದು ಥರ್ಡ್ ಒಂದು ಇದ ಮೇಲಿದೆಯಲ್ಲ, ಅದು ಅಡ್ಡಿಗಲ್ ತಾನೆ? ಅದು ಕುಂದನ್ ಚೋಕರ್ ತರ ಆಗುತ್ತೆ ಮ್ಯಾಮ್ ಇದು. ಓಕೆ, ಇದಾ? ಹೌದು, ಚೆನ್ನಾಗಿದೆ. ಅದನ್ನು ಚೆನ್ನಾಗಿದೆ ಅಲ್ಲ ಗೈಸ್, ನಮ್ಮ ಅಮ್ಮನ ಹತ್ರ ಇದೆ ಗೊತ್ತಾ, ಅದೇ ತರ ಇದು ಸಖತ್ತಾಗಿದೆ ಕಣಕ. ಇದು ನೀವೀಗ ಇದು ನೋಡ್ಬೋದು ಮ್ಯಾಮ್, ಗುಟ್ಟು ಪೂಸ್ಲು ಸ್ಟೈಲ್ ಅಲ್ಲಿ. ಇದು ಚೆನ್ನಾಗಿ ಕಾಣಿಸುತ್ತೆ, ಪರ್ಲ್ಸ್ ಮತ್ತೆ ಆಂಟಿಕ್ ಪಾಲಿಶ್ ಅಲ್ಲಿ ಇದೆ ಅದು. ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಂತೂ ತುಂಬಾ ಜನ ಇದನ್ನ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ. ನಾವು ಒಂದ್ ಸ್ವಲ್ಪ ಹಾಕೊಳ್ಳೋಣ. ಅಂಡ್ ಏನ್ ಗೊತ್ತಾ ಅಕ್ಕ, ನನ್ನ ಡ್ರೆಸ್ಗೆ ಎಲ್ಲಾನು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಲೈಕ್ ಗೈಸ್, ಟಿಪಿಕಲ್ ಸೌತ್ ಇಂಡಿಯನ್ ಸ್ಟೈಲ್ ಜ್ಯುವೆಲ್ರಿ ಅಂತಾನೆ ಅಂದ್ರೆ ಈ ಒಂದು ಸೆಟ್ ಟಿಪಿಕಲ್ ಸಕ್ಕತ್ತಾಗಿ ಕಾಣಿಸ್ತಿದೆ. ನಂಗೊಂದು ಸಿಕ್ಕಾಪಡೆ ಇಷ್ಟ ಆಯ್ತು ನೋಡು. ಒಂಥರ ಮದುವೆ ಹೆಣ್ಣು ಟೈಪ್ ಇರುತ್ತೆ ನಿಜವಾಗ್ಲೂ, ಸಕ್ಕತ್ತಾಗಿದೆ. ಚೋಕರ್ ಕೇಳಿದ್ರಲ್ಲ ಮ್ಯಾಮ್, ಇದು ಒಂದ್ಸತಿ ಟ್ರೈ ಮಾಡಿ. ಇದು ಚೆನ್ನಾಗಿದೆ, ಹೆವಿ ಆಗಿದೆ. ಅದೇ ತರ ಇದು ಕುಂದನ್ ಜೊತೆಗಿದೆ. ಓಕೆ, ಇದೇ ಅಂತ ಟಿಪಿಕಲ್ ಟೆಂಪಲ್ ಜ್ಯುವೆಲ್ರಿ ಸ್ಟೈಲ್. ಹೌದು. ಏನೇ ಅಕ್ಕ ನೋಡೆ ಇಲ್ಲಿ ತಗೊಳ್ಳ. ಇದು ಅಕ್ಕ ತಗೊಡ್ತೇನೆ, ಅಮ್ಮನ ಮನೆಗೆ ಗೃಹಪ್ರವೇಶ ಗಿಫ್ಟ್ ಮಾಡೆ ನೀನು. ಅದ್ ನಮ್ಮನೆ ತಾನೇ ಅಕ್ಕ, ನೀನು ನನಗೆ ಗಿಫ್ಟ್ ಮಾಡು, ನಾನು ನಿನ್ಗೆ ಗಿಫ್ಟ್ ಮಾಡ್ತೀನಿ. ಚೆನ್ನಾಗಿದೆಯಾ? ಮಸ್ತಾಗಿದೆಯಲ್ಲ, ಚೆನ್ನಾಗಿದೆ.
ಆಕ್ಚುಲಿ ಇರೋ ಡಿಸ್ಪ್ಲೇಸ್ ಅಲ್ಲಿ ಸರ್ ಅದು ತೋರಿಸಿ ಅಂತ ಬರೀ ನೋಡ್ತಾ ಇಲ್ಲ, ಎಲ್ಲ ಹಾಕೊಂಡು ಟ್ರೈ ಕೂಡ ಮಾಡ್ತಾ ಇದೀನಿ. ತುಂಬಾನೇ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಪಾಪ ಅವ್ರು ಏನು ಬೇಜಾರ್ ಮಾಡ್ಕೋತಾ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ನಂಗೆ ಒಂದು ಡೌಟ್ ಇದೆ, ನೀವು ಹೇಳಿದ್ರಲ್ಲ ಲೈಕ್ ವಾರಂಟಿ ಅಲ್ಲ 10 years ನಂಗೆ ನಿಜವಾಗ್ಲೂ 100% ಮ್ಯಾಮ್ ನಿಮಗೆ ವಾರಂಟಿ ಕಾರ್ಡ್ ಕೊಡ್ತೀವಿ, ಬಿಲ್ ಅಲ್ಲೂ ಮೆನ್ಷನ್ ಇರುತ್ತೆ. ಬರೀ ಯೂಸ್ ಮಾಡ್ಬೇಕಾದ್ರೆ ಪರ್ಫ್ಯೂಮ್ ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ, ಏನು ಪ್ರಾಬ್ಲಮೇ ಬರಲ್ಲ. ಲೈಫ್ ಟೈಮ್ ಯೂಸ್ ಮಾಡಬಹುದು. 10 years ನಾವು ವಾರಂಟಿ ಕೊಡ್ತೀವಿ. ಇಫ್ ಇನ್ ಕೇಸ್ ಆಫ್ಟರ್ 10 years ನಾಮಿನಲ್ ಚಾರ್ಜಸ್ ಅಲ್ಲಿ ರೀಪಾಲಿಶ್ ಮಾಡಿಸಬಹುದು ನೀವು. ಓಕೆ, ಸಪೋಸ್ ನಂಗೆ ಈ ಪಾಲಿಶ್ ಬೇಡ, ಬೇರೆ ಪಾಲಿಶ್ ಬೇಕು ಅಂದ್ರೆ ರೀಪಾಲಿಶ್ 100% ಆಗ್ಬಿಡುತ್ತೆ. ಓಕೆ ಓಕೆ ಸರ್. ಇದು ಆಕ್ಚುಲಿ ಒಂಥರ ಬೆಸ್ಟ್ ಸರ್ವಿಸ್ ಕೊಡ್ತಿರೋದು. ಬಿಕಾಸ್ ಬೇರೆ ಅಂಗಡಿಲಿ ಕಂಪೇರ್ ಮಾಡಿದ್ರೆ ಈ ತರ ಸರ್ವಿಸ್ ಆಗಿ ತುಂಬಾನೇ ಕಡಿಮೆ ಅಂತ ಕೊಡಲ್ಲ ಅಂತ ನಾನು ಅನ್ಕೋತೀನಿ. ಇಲ್ಲಿ ಈ ತರ ಸರ್ವಿಸ್ ಇದೆ ಒಂಥರ ಬೆಸ್ಟ್ ಅಡ್ವಾಂಟೇಜ್ ಗೈಸ್. ಮೇಡಮ್ ಬೇರೆ ಕಡೆ ನಿಮಗೆ 10 ದಿವಸ ವಾರಂಟಿ ಕೊಡಲ್ಲ, ನಾವು 10 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಅದರಲ್ಲೂ ಪ್ರೈಸು ಫುಲ್ ಅಶ್ಯೂರೆನ್ಸ್ ಇದೆ. ಯಾಕಂದ್ರೆ ಇದೆಲ್ಲ ಪ್ರತಿಯೊಂದು ಜ್ಯುವೆಲರಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಪ್ರೈಸ್ ವೈಸ್ ಕ್ವಾಲಿಟಿ ವೈಸ್ ಫುಲ್ 100% ಅಶ್ಯೂರೆನ್ಸ್ ಇದೆ ಮ್ಯಾಮ್. ನಮ್ಮ ಸ್ಟೋರ್ 2004 ಇಂದ ಇದೆ ಮ್ಯಾಮ್. ಸೊ ಅದೇ ಅನ್ಕೊಳ್ಳಿ ಅಲ್ಲ, ಅದೇ ಟ್ರಸ್ಟ್ ಇಂದ ನಮ್ದು ಸ್ಟೋರ್ ನಡೀತಿರೋದು. ಥ್ಯಾಂಕ್ ಯು. ಬ್ರಾಂಚೆಸ್ ಸರ್ ಎಲ್ಲಿದೆ ಬ್ರಾಂಚ್? ಮ್ಯಾಮ್ ನಮ್ಮ ಬ್ಯಾಂಗ್ಳೂರಲ್ಲಿ ಆರ್ಟಿ ಸ್ಟ್ರೀಟ್ ಚಿಕ್ಕಪೇಟಲ್ಲಿ ಇದೆ. ಇವಾಗ ನೀವು ಬಂದಿರೋದು ಎವೆನ್ಯೂ ರೋಡ್ ಅಲ್ಲಿ ಹೊಸದಾಗಿ ಓಪನ್ ಆಗಿರೋದು. ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಅಲ್ಲಿ ಇದೆ, ಮತ್ತೆ ಜಯನಗರ್ ಅಲ್ಲಿ ಇದೆ, ಮತ್ತೆ ಮೈಸೂರಲ್ಲಿ ದೇವರಾಜ ಅರಸ್ ರೋಡ್ ಅಲ್ಲೂ ಇದೆ. ಮೈಸೂರಲ್ಲಿ ಕೂಡ ಹೋಗಿದೆ, ಮೈಸೂರಲ್ಲೂ ಇದೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ಚೋಕರ್ ನೋಡೋಣ. ಚೋಕರ್ ಅಂತ ಗೈಸ್ ನಿಮ್ಗೆ ಗೊತ್ತೇ ಇದೆ, ನನ್ನ ಪ್ರೆಗ್ನೆನ್ಸಿಯಿಂದ ಬಂದಿರೋ ಕ್ರೇವಿಂಗ್ಸ್ ಅದು. ಓಕೆ, ಚೋಕರ್ ತಗೋಬೇಕು ಅಂತ. ಚೋಕರ್ ಏನೇ ಆಗ್ಲಿ ಅಲ್ಲ, ಅದು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲಾನು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಎಲ್ಲಾನು ಚೆನ್ನಾಗಿದೆ. ಇದಕ್ಕೆ ನೀವು ಮುಂಚೆ ಟ್ರೈ ಮಾಡಿದ್ರಲ್ಲ, ಅದು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಹೌದು, ಇದು ಒಂದ್ಸತಿ ಎರಡು ಜೊತೆಗೆ ಹಾಕೊಂಡು ನೋಡಿ. ನಾನು ಪಾಲಿಶ್ ಒಂದೇ ತರ ಮಾಡ್ಕೊಳ್ಬಿಡ್ತೀನಿ. ಓಕೆ, ಹೆಂಗ್ ಕಾಣಿಸ್ತಾ ಇದೆ? ಫುಲ್ ಮಹಾಲಕ್ಷ್ಮಿನ ಕೆಳಗಡೆ ಇಳಿದು ನಿಜ ಹೇಳಿ ನೀನು, ಸಖತ್ತಾಗಿ ಕಾಣಿಸ್ತಾ ಇತ್ತಲ್ಲ. ಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ. ಚೆನ್ನಾಗಿದೆ. ಮುಂಚೆ ನೀವು ಟ್ರೈ ಮಾಡೋದಕ್ಕಿಂತ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಮ್. ಈ ನೆಕ್ಲೆಸ್ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಲೈಕ್ ಶಾರ್ಟ್ ನೆಕ್ಲೆಸ್ ಟ್ರೈ ಮಾಡಿದ್ರೆ ಇದು ಚೋಕರ್ ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಇವಾಗ ಮದ್ವೆ ಸೀಸನ್ ಕೂಡ ಬರ್ತಿದ್ಯಲ್ಲ, ಸೊ ಮುಹೂರ್ತಂ ಲುಕ್ ಆಗಿರ್ಲಿ ಅಥವಾ ಅಕ್ಕ ಮದ್ವೆ, ತಂಗಿ ಮದ್ವೆ, ನಿಮ್ ಮದ್ವೆನೇ ಆಗಿರ್ಲಿ ಕೂಡ ಒಂಥರ ಆರಾಮಾಗಿದ್ನೆಲ್ಲ ಹಾಕೋಬಹುದು. ಸಖತ್ತಾಗಿ ಕಾಣಿಸುತ್ತೆ. ನಿಮ್ಗೆ ಬೇಕಾದ್ರೆ ಒಂದೇ ತರ ಪಾಲಿಶ್ ಮಾಡಬಹುದು, ಬಟ್ ಆಸ್ ಇಟ್ ಇಸ್ ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಮ್. ಎಲ್ಲ ಒಂದೇ ತರ ಮಾಡಿದ್ರೆ ಮುಂದೆ ಯೂಸ್ ಆಗಲ್ಲ, ಸ್ವಲ್ಪ ಮಿಕ್ಸ್ ಮ್ಯಾಚ್ ನಡೆಯುತ್ತೆ. ಈಗ ಗೋಲ್ಡ್ ಅಲ್ಲೂ ನೀವು ತಗೊಳಿದ್ರೆ ಎಲ್ಲ ಒಂದೇ ತರ ಅಂತೂ ಇರಲ್ಲ. ಚೆನ್ನಾಗಿ ಕಾಣಿಸ್ತಿದೆ. ನೀವು ನೋಡಿ ಗೋಲ್ಡ್ ತರಾನೇ ಇದು ಅನ್ಸಿದೆ ಸರ್. ಯಾರು ಹೇಳಕ್ ಆಗಲ್ಲ 100%. ಗೈಸ್ ಫುಲ್ ಹಾಕೊಂಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಲ್ರೆಡಿ ತುಂಬಾ ಸುಮಾರು ಸತಿ ಹೇಳಿದ್ದೀನಿ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಸೆಟ್ ತುಂಬಾ ಇಷ್ಟ ಆಯ್ತು ಹಾಗೂ ನನ್ನ ಸೀರೆಗೆ ಯಾವ ಸೆಟ್ ಚೆನ್ನಾಗಿ ಮ್ಯಾಚ್ ಆಗೋದು ಅಂತ ಕಾಮೆಂಟ್ ಮಾಡಿ. ಓಕೆನಾ? ಸೊ ಇವೆಲ್ಲ ಸಿಂಪಲ್ ಶಾರ್ಟ್ ನೆಕ್ ಪೀಸ್. ಹೌದು ಮ್ಯಾಮ್. ಇದೆಲ್ಲ ನೋಡಿ ಸಿಂಪಲ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 3,500-4,000 ಇಂದ ನೆಕ್ಲೆಸ್ ಸ್ಟಾರ್ಟ್ ಆಗಿ ಬೇರೆ ಬೇರೆ ಪ್ರೈಸ್ ರೇಂಜ್ ಇಂದ ಇದೆ. ಓಕೆ, ನಿಮಗೆ ಒಂಚೂರು ಸಿಂಪಲ್ ಬರೀ ಸ್ಮಾಲ್ ಒಕೇಶನ್ಸ್ಗೆ ಇಲ್ಲ ಅಂದ್ರೆ ಮಕ್ಳಿಗೆ ಏನಾದರೂ ಬೇಕಾದ್ರೆ ಇದು ನೋಡ್ಬೋದು. ಬರೀ ಪ್ಲೇನ್ ಚೈನ್ ತರ ಇದೆ, ಅದಕ್ಕೆ ಪೆಂಡೆಂಟ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಅದು ಚೆನ್ನಾಗಿದೆ. ಈ ತರ ನೋಡಿ ತುಂಬಾ ಫಾಸ್ಟ್ ಸೆಲ್ಲಿಂಗ್ ಇದೆ. ಸಿಂಪಲ್ ಚೋಕರ್ ಟೈಪ್ ನೆಕ್ಲೆಸಸ್ ಚೆನ್ನಾಗಿದೆಯಲ್ಲ, ಅದು ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಟ್ರೆಡಿಷನಲ್ ಡೈಮಂಡ್ ಡಿಸೈನ್ ಜ್ಯುವೆಲರಿ ಇರುತ್ತಲ್ಲ ಮ್ಯಾಮ್, ಅದೇ ತರ ಇದೆಲ್ಲ ನೆಕ್ಲೆಸಸ್ ನೋಡಿ ಅರೌಂಡ್ 6,000-7,000 ರೇಂಜ್ ಅಲ್ಲಿ ಇದೆ. ಅದು ಸೊ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಅರೌಂಡ್ 4,000 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ನೆಕ್ಲೆಸಸ್. ಮತ್ತೆ 4,000 ನೆಕ್ಲೆಸ್ಗೂ 10 years ವಾರಂಟಿ ಇರುತ್ತೆ. ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಪ್ರತಿ ಒಂದು ಸಿಲ್ವರ್ ಗೋಲ್ಡ್ ಪಾಲಿಶ್ ಜ್ಯುವೆಲರಿಗೆ 10 years ಪಾಲಿಶ್ ವಾರಂಟಿ ಇರುತ್ತೆ. ಮತ್ತೆ ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಸರ್ ಇದೊಂದು ನೋಡ್ತಾ ಸಕಲ ಕಾಣಿಸುತ್ತೆ. ರಾಧಾ ಕೃಷ್ಣ ಅಲ್ಲ, ಬರೀ ಕೃಷ್ಣ ಹಸು. ಓಕೆ, ಬರೀ ಕೃಷ್ಣ ಇದೆ ಅದರಲ್ಲಿ. ಕೃಷ್ಣ ಹಸು ಡೀಟೇಲಿಂಗ್ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆಯಲ್ಲ ಅದು ಮ್ಯಾಮ್. ಮೇನ್ ಇದರಲ್ಲಿ ನಿಮಗೆ ಫಿನಿಶ್ ಮೇನ್ ಇಂಪಾರ್ಟೆನ್ಸ್ ಇರುತ್ತೆ ಮ್ಯಾಮ್. ಅದು ಒಂದ್ಸತಿ ಇಟ್ಟು ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಸ್ಮಾಲ್ ಲೊಕೇಶನ್ಗೂ ಹಾಕಿದ್ರು ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಮಸ್ತಾಗಿದೆ, ಚೆನ್ನಾಗಿದೆಯಲ್ಲ ನೋಡಿ. ಎಷ್ಟು ರಿಚ್ ಲುಕ್ ಕೊಡ್ತಿದೆ. ಸಕ್ಕದಾಗಿದೆ. ಸ್ಟೋನ್ಸ್ ಎದ್ದು ಕಾಣಿಸ್ತಿದೆ, ಲಕ್ಷ್ಮಿನೂ ಎದ್ದು ಕಾಣಿಸ್ತಿದೆ. ಹೌದು. ನೆಕ್ಲೆಸ್ ಸಿಂಪಲ್ ಇದೆ, ಸೊ ನೀವು ಹಾಕಿರೋದು ಇಯರಿಂಗ್ಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನನ್ನ ಇಯರಿಂಗ್ ಆಕ್ಚುಲಿ ಎಲ್ಲದಕ್ಕೂ ಮ್ಯಾಚ್ ಇದು ನವರತ್ನ ಅಂದ್ರೆ ಅದೇ ಬೆನಿಫಿಟ್ ಮ್ಯಾಮ್. ಯಾವುದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಇದು ನವರತ್ನ ಡಿಸೈನ್. ಹೌದು ಮ್ಯಾಮ್. ಮಲ್ಟಿಪಲ್ ಕಲರ್ ಸ್ಟೋನ್ಸ್ ಇರುತ್ತಲ್ಲ, ಸೊ ನವರತ್ನ ಇರುತ್ತೆ. ಗೈಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಫ್ ಇನ್ ಕೇಸ್ ನಿಮಗೆ ಹೆವಿ ಬೇಡ, ಸಿಂಪಲ್ ಫಂಕ್ಷನ್, ಪೂಜಾ, ಪಾರ್ಟಿ ಏನೇ ಇದೆಯಲ್ಲ, ಐ ಥಿಂಕ್ ಆಲ್ ದಿಸ್ ಆರ್ ಬೆಸ್ಟ್ ಆಪ್ಷನ್ಸ್. ಇದು ನೋಡಿ ಮ್ಯಾಮ್, ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂಡ್ ಯೂನಿಕ್. ಈ ತರನು ಹಾಕೋಬಹುದು ನೀವು. ಟರ್ನ್ ಮಾಡಿಬಿಟ್ಟು ಒಂದ್ ಸೈಡ್ ಲಕ್ಷ್ಮಿ, ಒಂದ್ ಸೈಡ್ ಪ್ಲೇನ್ ಡಿಸೈನ್ ಇದೆ. ನೈಸ್. ಅಂದ್ರೆ ಒಂದೇ ಡಿಸೈನ್ ಅಲ್ಲಿ ಒಂದೇ ನೆಕ್ಲೆಸ್ ಅಲ್ಲಿ 2 ಡಿಸೈನ್ ಇದೆ. 2 in 1 ತರ.
ಚೆನ್ನಾಗಿದೆ ಈ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅಲ್ವಾ? ಇದ್ರಲ್ಲಿ ನಮ್ಮ ಹತ್ರ ರೆಗ್ಯುಲರ್ ಸ್ಟೋನ್ದು ಡಿಸೈನ್ ಅಂದ್ರೆ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇದು ಹೊಸದು ಇಂಟ್ರೊಡ್ಯೂಸ್ ಆಗಿದೆ. ಓಕೆ ನೈಸ್. ಇಲ್ಲಿ ಲಕ್ಷ್ಮಿ ಇದೆ ಗೈಸ್, ಇಲ್ಲಿ ನೋಡಿ ಫ್ರಂಟ್ ಇಲ್ಲಿ ಲಕ್ಷ್ಮಿ ಇದೆ ಅಂಡ್ ಇಲ್ಲಿ ಬಂದು ಒಂದು ಫ್ಲವರ್ ತರ, ಇದು ಬೇರೆ ಕಾನ್ಸೆಪ್ಟ್, ಟೋಟಲ್ ಆಗಿ ಬೇರೆ ಇದೆ ನೋಡು. ಅನ್ಸದೇ ಇಲ್ಲ ನೀನು ಒಂದೇ ಹಾಕೊಂಡಿದ್ಯಾ ಅಂತ. ಒಂದೇ ಹಾರನ ಬೇರೆ ಬೇರೆ ಫಂಕ್ಷನ್ ಬೇರೆ ಬೇರೆ ಟೈಮ್ ಹಾಕೋಬಹುದು. ಚೆನ್ನಾಗಿದೆ, ಚೆನ್ನಾಗಿದೆಯಲ್ಲ? ಚೆನ್ನಾಗಿ ಕಾಣಿಸ್ತಿದೆ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಸೆಟ್ ತುಂಬ ಇಷ್ಟ ಆಯಿತು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಪರ್ಸನಲ್ ಫೇವ್ರೇಟ್ ಬಂದು ಕುಂದಂದು. ಇನ್ಫ್ಯಾಕ್ಟ್ ಎಲ್ಲ ಸೆಟ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಬಟ್ ಆ ಕುಂದನ್ ಸೆಟ್ ಒಂದು ಈ ಥರ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಮಗೆ ನೆಕ್ ಪೀಸ್ ಜೊತೆ ಈ ಥರ ಇಯರಿಂಗ್ಸ್ ಆಗಿರಲಿ, ಹೇರ್ ಆಕ್ಸೆಸರೀಸು, ಬ್ಯಾಂಗಲ್ಸು, ಟೋರಿಂಗು ಪ್ರತಿಯೊಂದೂ ಅವೈಲೇಬಲ್ ಇದೆ. ಇಂಥದ್ದು ಇಲ್ಲ ಅಂತ ಇಲ್ಲ, ಒಂಥರ ಆಲ್ ಇನ್ ಒನ್ ಸ್ಟೋರ್ ಅಂತಲೇ ಹೇಳ್ಬೋದು. ಮತ್ತೆ ಇದರಲ್ಲಿ ಇರೋದೆಲ್ಲ ಒರಿಜಿನಲ್ ಕುಂದನ್ ಸ್ಟೋನ್ಸ್ ಇದೆ ಮ್ಯಾಮ್. ಫುಲ್ ಎಲ್ಲ ಒರಿಜಿನಲ್. ಹೌದು, ಗೋಲ್ಡ್ ಅಲ್ಲಿ ಯಾವ ಸ್ಟೋನ್ ಯೂಸ್ ಆಗುತ್ತಲ್ಲ, ನಾವು ಬರೀ ಅದೇ ಸ್ಟೋನ್ ಯೂಸ್ ಮಾಡ್ತೀವಿ, ಜರ್ಕಾನ್ಸ್ ಮತ್ತೆ ಕುಂದನ್ಸ್. ಓಕೆ. ಸೊ ಶೈನ್ ಫಿನಿಶ್ ಹಾಗೆ ಇರುತ್ತೆ, ಏನು ಡಲ್ ಆಗೋದು ಆ ಥರ ಏನು ಪ್ರಾಬ್ಲಮ್ ಇರಲ್ಲ. ಇದು ಬಂದು ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಜ್ಯುವೆಲ್ರಿ, ಎಕ್ಸಾಕ್ಟ್ಲಿ ನಿಮಗೆ ಗೋಲ್ಡ್ ತರಾನೇ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಇವರೇ ಮ್ಯಾನುಫ್ಯಾಕ್ಚರರು, ಸೊ ಪ್ರೈಸ್ ನಮಗೆ ಕಂಪ್ಯಾರಿಟಿವ್ಲಿ ಕಡಿಮೆ ಸಿಗುತ್ತೆ. ಆ್ಯಂಡ್ ಹಾಗೆ ಹೇಳ್ದಂಗೆ ನಮಗೆ ಯೂಜ್ ವೆರೈಟಿ ಆಪ್ಷನ್ಸ್ ಇದೆ, ಹಾಗೂ 10 years ತನಕನೂ ವಾರಂಟಿ ಇದೆ ಆನ್ ಪಾಲಿಶ್ ಇದೆ. ಇದು ನಾವು ಅಕ್ಕ ಹೇರ್ ಸ್ಟೈಲ್ಗೆ ಇದು ಹಾಕ್ತೀವಲ್ಲ, ಜಡೆಬಿಲ್ಲೆ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಇದು ಈ ಥರದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತೈತಾ? ಚೆನ್ನಾಗಿದೆಯಲ್ಲ? ಅದು ಜುಮ್ಕಾ ತರ. ಫ್ರೆಂಡ್ಸ್, ನಾನು ಅಂದ್ಕೊಂಡೆ ಬರೀ ಲೇಡೀಸ್ಗೆ ಮಾತ್ರ ಸಿಗುತ್ತೆ ಅಂತ, ಬಟ್ ಅಲ್ಲ, ಲೇಡೀಸ್ ಜೊತೆ ಜೆಂಟ್ಸ್ಗೂ ಸಿಗುತ್ತೆ ಹಾಗೂ ಮಕ್ಳಿಗೂ ಸಿಗುತ್ತೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ, ಲೈಕ್ ಸ್ಟಡ್ಸೇ ಆಗಿರಲಿ, ಬಿಗ್ ಇಯರಿಂಗ್ಸು, ಇಯರ್ ನೆಕ್ಲೆಸು, ಚೈನ್ಸ್, ಪೆಂಡೆಂಟ್ಸ್, ಬ್ಯಾಂಗಲ್ಸ್ ಹಾಗೂ ಎಲ್ಲ ಥರದ ಆಕ್ಸೆಸರೀಸ್, ಲೈಕ್ ಏನೇ ಆಗಲಿ, ನೋಸ್ ರಿಂಗು, ಟಿಕ್ಕಾ, ಧಾಬು, ಕಿಡ್ಸ್ ಜ್ಯುವೆಲ್ರಿ ಆ್ಯಂಡ್ ಪ್ರತಿಯೊಂದು ಜೆಂಟ್ಸ್ ಜ್ಯುವೆಲ್ರಿ ಕೂಡ ಅವೈಲೇಬಲ್ ಇದೆ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನಿಮ್ಮ ಇಷ್ಟದ ಪ್ರಕಾರ ಪೆಂಡೆಂಟ್ ಹಾಗೂ ಚೈನ್ ಮ್ಯಾಚ್ ಕೂಡ ಮಾಡ್ಕೋಬೋದು ಆ್ಯಂಡ್ ಅದ್ರ ಪ್ರಕಾರ ನೀವು ಪಾಲಿಶ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಈ ಥರ ಕಲೆಕ್ಷನ್ಸ್ ಬಿಟ್ಟು ಸಿಲ್ವರ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಅದು ಬಂದು ಪ್ಯೂರ್ ಸಿಲ್ವರ್ ಆ್ಯಂಡ್ ನಾವು ಅದನ್ನ ಡೈಲಿ ವೇರ್ ಕೂಡ ಯೂಸ್ ಮಾಡ್ಕೋಬೋದು. ಟೋರಿಂಗ್ ಆಗಿರಲಿ, ಆಂಕ್ಲೆಟ್ಸ್ ಆಗಿರಲಿ, ಇನ್ನೂ ತುಂಬ ಜಾಸ್ತಿ ಇದೆ. ಏನಾದರೂ ಮದುವೆ ಅಥವಾ ಬೇರೆ ಫಂಕ್ಷನ್ಸ್ ಇಲ್ಲಾಂದರೆ ಡೈಲಿ ವೇರ್ಗೆ ಜ್ಯುವೆಲ್ಲರೀಸ್ ಪರ್ಚೇಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಸಂಜೆ ಜ್ಯುವೆಲ್ಲರ್ಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬೆಂಗಳೂರಲ್ಲಿ ಲೊಕೇಶನ್ ಬಂದು ಆರ್ಟಿ ಸ್ಟ್ರೀಟ್, ಚಿಕ್ಕಪೇಟೆ, 3rd ಬ್ಲಾಕ್, ಜಯನಗರ್, 2nd ಫ್ಲೋರ್, ಮಂತ್ರಿ ಮಾಲ್ ಅವೆನ್ಯೂ ರೋಡಲ್ಲಿ ಕೂಡ ಅವೈಲೇಬಲ್ ಇದೆ ಶಾಪು. ಹಾಗೂ ಮೈಸೂರಲ್ಲಿ ದೇವರಾಜ್ ಅರಸು ರೋಡಲ್ಲಿ ಕೂಡ ಶಾಪ್ ಇದೆ. ಓಕೆನಾ? ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರಲಿ ಅಥವಾ ಅಡ್ರೆಸ್ ಆಗಿರಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡ್ಕೋಬಹುದು. ಟಾಟಾಯ್ಸಾ? ಟಾಟಾಯ್ಸ್ ಅದು ವಾಸ್ತು ಏನಂತ ಅದನ್ನ ತೋರಿಸೆ. ಸೊ ಐ ರಿಯಲಿ ಹೋಪ್ ನಿಮಗೆ ಸಂಜೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಜಾಸ್ತಿ ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಮ್ಯಾಮ್. ಸೊ ಅದಾದಮೇಲೆ ನಾವು ಸ್ಯಾಂಡ್ವಿಚ್ ಹಾಗೂ ವಡಾಪಾವ್ ತಿನ್ನೋಣ ಅಂತ ಆಚೆ ಹೋಗಿದ್ವಿ. ಆ್ಯಂಡ್ ಅಲ್ಲಿಂದ ಚಿಕ್ಕಪೇಟೆ ಸುಮ್ಮನೆ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ, ಬಿಕಾಸ್ ಇವಾಗ ದೀಪಾವಳಿ ಹಬ್ಬ ಕೂಡ ಬರ್ತಿದೆಯಲ್ಲ, ಅದಕ್ಕೋಸ್ಕರನೇ. ತಿನ್ನೋಕೆ ಮುಂದೆ ನೀವು ಹೆಂಗೆ ನಾವು ನಂದು ಹಂಗೆ ಆಯ್ತು. ವಡಾಪಾವ್ ತಗೊಳ್ಳೋದಾಕ? ಹೇಗೆ ವಡಾಪಾವ್ ತಿನ್ನೋಣ? ನೀನು ತಗೋತೀಯಾ? ಗೈಸ್, ಇವಾಗ ನಾವು ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ ಗೈಸ್, ಬಟ್ಟೆ. ಓಕೆ ಫ್ರೆಂಡ್ಸ್, ಸೊ ಇವಾಗ ಒಂದು ಸ್ವಲ್ಪ ಚಿಕ್ಕಪೇಟೆ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ನಾನು ಯಾವೆಲ್ಲ ಡ್ರೆಸ್ ತೊಗೊಂಡೆ ಅಂತ ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ಗೈಸ್. ಸೊ ಎಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟಾಟಾ, ಬೈ ಬೈ.